ಒಂದು ಜಡ್ಜಸ್ ಚಾಯ್ಸ್ ರೌಂಡ್ ನಲ್ಲಿ ಈಗ 4ನೇ ಸ್ಪರ್ಧಿಗಳನ್ನ ವೆಲ್ಕಮ್ ಮಾಡುವಂತ ಸಮಯ. ಎಸ್, ಒನ್ ಅಂಡ್ ಓನ್ಲಿ ಅವರಿವತ್ತು ಹಿಂಗ್ ಆಡ್ತಾ ಇದ್ದಾರೆ. ಎಕ್ಸಾಕ್ಟ್ಲಿ, ದ ಮಾಸ್ ಹೀರೋನ ಫುಲ್ ಕ್ಲಾಸಿಕ್ ಕನ್ವರ್ಟ್ ಮಾಡ್ಸ್ಯಾರೆ ನಮ್ಮ ಜಡ್ಜಸ್. ಸೊ ವರ್ಧಾ ಅಂಡ್ ಅಂಕಿತಾನ ವೆಲ್ಕಮ್ ಮಾಡೋ ಸಮಯ. ಸರಿ ಗಪ ಗಪ ದಸ ಪದ ಸರಿಗ ಶಿಲೆಗಳು ಸಂಗೀತವ ಹಾಡಿವೆ, ಶಿಲೆಗಳು ಸಂಗೀತವ ಹಾಡಿವೆ. ಬೇಲೂರ ಗುಡಿಯಲ್ಲಿ ಕೇಶವನೆದುರಲ್ಲಿ, ಬೇಲೂರ ಗುಡಿಯಲ್ಲಿ ಕೇಶವನೆದುರಲ್ಲಿ ಅನುದಿನ ಅನುಕ್ಷಣ ಕುಣಿಯುತ್ತಲೇ ಶಿಲೆಗಳು ಹೊಳೆದಂತೆ. ಕುಣಿಯುವ ಕಾಲ್ಗೆಜ್ಜೆ ಘಲ ಘಲ ಎನ್ನುವಂತೆ, ಅರಳಿದ ಕಣ್ಬೆಳಕು ಫಳ ಫಳ ಹೊಳೆದಂತೆ. ಆ ಶಿಲ್ಪಿಯ ಹೊಂಗನಸಿನ ಸೌಂದರ್ಯದ ಕನ್ನಿಕೆಯರು ಕರವ ಮುಗಿದು ಶರಣು ಎಂದು ಭಕುತಿಯಲ್ಲಿ ಶ್ರೀಹರಿಯ ಸ್ತುತಿಸುತ್ತ ಸಂಗೀತವ ಹಾಡಿವೆ, ಶಿಲೆಗಳು ಸಂಗೀತವ ಹಾಡಿವೆ, ಶಿಲೆಗಳು ಸಂಗೀತವ, ಶಿಲೆಗಳು ಸಂಗೀತವ, ಶಿಲೆಗಳು ಸಂಗೀತವ. ಸಂಗೀತವ ಹಾಡಿವೆ, ಬೇಲೂರ ಗುಡಿಯಲ್ಲಿ ಕೇಶವನೆದುರಲ್ಲಿ ಅನುದಿನ ಅನುಕ್ಷಣ ಕುಣಿಯುತ್ತಲೀ ಶಿಲೆಗಳು ಸಂಗೀತವ ಹಾಡಿವೆ. ಶಿಲೆಯಲೆ ಕಲೆಯನ್ನು ಸೆರೆ ಹಿಡಿದ ಗಾರಿಸಾದ ಪದ ಸಾದ ಗರಿಸದ ಸರಿಗಿರಿಸ ನಿರ್ವಿ ಕಮದ ಪದ ಗಾರಿಸದ ಪದ. ಶಿಲೆಯಲೆ ಕಲೆಯನ್ನು ಸೆರೆ ಹಿಡಿದ, ಕಲೆಯನ್ನು ಶಿಲೆಯಲ್ಲೇ ಅರಳಿಸಿದ, ಉಳಿಯಿಂದ ಮೀಟಿ ಹೊಸನಾದ ತಂದು ಹೊಸ ರೂಪ ತಂದ ಕಲೆಗಾರನ, ಉಳಿಯಿಂದ ಮೀಟಿ ಹೊಸನಾದ ತಂದು ಹೊಸ ರೂಪ ತಂದ ಕಲೆಗಾರನ. ಯಾವ ರೀತಿ ಈಗ ನಾನು ಹಾಡಿ ಹೊಗಡುವುದೋ ಕುಣಿಯುವುದೋ ಎನ್ನುತ್ತ ಸಂಗೀತವ ಹಾಡಿವೆ, ಶಿಲೆಗಳು ಸಂಗೀತವ ಹಾಡಿವೆ. ಗರಿಸ ಗರಿಸದ ಸರಿ ಗರಿಗ ಸರಿಗ ಪದ 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 ಗರಿರಿಸ ಸದರಾಗ ಗರಿ ಗಗ ಸರಿ ದಸ ಸದ ಗಗ ಪಗ ಗರಿರಿಸ ದಪ ಪಗ ಗರಿರಿಸ ಸರಿ ಸದ ಗರಿ ಪಗ ದ ದದ ಸಾಸ ಸಸ ದದ ಸಾಸ ಸಸ ದದ ರೀ ರಿ ರಿ ದದ ರೀ ರಿ ರಿ ಗರಿ ಗರಿ ಸರಿ ಸದ ಸದ ಪದ ಗರಿ ಗರಿ ಸರಿ ರಿ ಸದ ಸದ ಪದ ದಗ.
ವರ್ಧಾ, ಫಸ್ಟ್ ಆಫ್ ಆಲ್ ಜಡ್ಜಸ್ ನ ಕೇಳಕ್ಕಿಂತ ಮುಂಚೆ ಕ್ಲಾಸಿಕಲ್ ಮಾಡಿದೆ, ನಿಂಗೆ ಹೆಂಗ ಅನ್ನಿಸ್ತು? ತುಂಬಾ ಡಿಫಿಕಲ್ಟ್ ಅನ್ಸಿತ್ತು. ಫ್ರಾಂಕ್ ಆಗಿ ಹೇಳ್ದಲ್ಲ, ಮಾಸ್ಟರ್ ಏನ್ ಅನ್ಸ್ತು ಕೇಳೋಣ. ಮಾಸ್ಟರ್ ಅಂಕಿತಾ ತುಂಬಾ ಚೆನ್ನಾಗಿ ಮಾಡ್ದಮ್ಮ ನೀನು. ಕ್ಲಾಸಿಕಲ್ ಪ್ರಾಕ್ಟೀಸ್ ಇದೆಯಾ? ಕಲ್ತಿಲ್ಲ ಮಾಸ್ಟರ್ ನಾನು ಕ್ಲಾಸಿಕಲ್ ಡಾನ್ಸ್. ಚೆನ್ನಾಗಿ ಮಾಡ್ದೆ. ಬ್ಯಾಲೆನ್ಸಿಂಗ್ ಚೆನ್ನಾಗಿತ್ತು. ಬಟ್ ಏನ್ ಮಾಡಿದೆ ಅದನ್ನ ಸ್ವಲ್ಪ ನೀಟಾಗಿ ಹ್ಯಾಂಡಲ್ ಮಾಡಿದೆ. ಎಕ್ಸ್ಪ್ರೆಷನ್ಸ್ ಇದೆಲ್ಲ ನೀಟಾಗಿ ಹ್ಯಾಂಡಲ್ ಮಾಡ್ಕೊಬೋದೆ. ಸೊ ವರದರಾಜ್ ಯಥಾವತ್ತು ಮತ್ತೆ ವೆಸ್ಟರ್ನ್ ಅದು ಬಿಟ್ಟು ಬರ್ಬೇಕಂತಾನೆ ನಿನಗೆ ಕ್ಲಾಸಿಕಲ್ ಕೊಟ್ಟಿದ್ದು. ಆಮೇಲೆ ಲಿರಿಕ್ ಗೊತ್ತಾ ನಿನಗೆ? ಸ್ಟ್ರೈಟ್ ಆಗಿ ಆಡ್ರೆ ತಾನೆ ಪ್ರಾಬ್ಲಮ್. ನಿಮ್ಗೆ ಪ್ರೊಫೈಲ್ ತಿರ್ಕೊಂಬಿಡೋದೇನು ಅಷ್ಟೇ, ಯಾಕೆ ಗೊತ್ತಾಗುತ್ತೆ? ಆಮೇಲೆ ಇಬ್ರು ಹೋಗ್ಬಿಟ್ಟಲ್ಲ ಏನು ಅರ್ಶನ ಉಜ್ಜಿದೆ, ಅದು ಹೆಣ್ಣು ಗಂಡು ಅರ್ಶನ ಉಜ್ಜಿದಂಗೆ. ಏನ್ ಮಾಡಿದ್ರಿ ನೀವಲ್ಲೋಗಿ? ಕೇಶವನ ಎದುರಲ್ಲಿ ಅಂತ ಬರುತ್ತಲ್ಲ ಮಾಸ್ಟರ್, ಕೃಷ್ಣಂದು ಇದನ್ನ ನಾವು ಅಲ್ಲಿ ತೋರ್ಸಿದ್ವಿ. ಏನಾದ್ರೂ ಕಾಣಿಸ್ತದೆ ಪ್ರಪಂಚದಲ್ಲಿರೋ ಜನಗಳಿಗೆ? ಏನದು ಆಕ್ಚುಲಿ ಏನಾದ್ರೂ ಗೊತ್ತಾಗ್ಬೇಕಲ್ಲ ಅಟ್ಲೀಸ್ಟ್. ನನಗೆ ಹಣೆಗೂ ಕಾಣಿಸ್ತಲ್ಲ ನನಗೆ. ಇದೆಯಲ್ಲಿ ನಾನೇನು ಅನ್ಕೊಂಡೆ, ಮೋಸ್ಟ್ಲಿ ನೀವು ಉಜ್ಜಿ ಬಂದಾದ್ಮೇಲೆ ಅದು ರಿಮೂವ್ ಮಾಡಿದ್ರೆ ನಟರಾಜ ಏನಾದ್ರು ಬಿದ್ದಿರುತ್ತೆ ಅಲ್ಲಿ, ಆ ಪ್ರಿಂಟ್ಔಟ್ ತರ ಬಿದ್ದಿರುತ್ತೆ ಅದು ಅರ್ಶನದಲ್ಲಿ ಅನ್ಕೊಂಡು ಏನೋ ಫೀಲ್ ಮಾಡಿದೆ. ಓಕೆ, ಏನಿವೆ ಚೆನ್ನಾಗಿ ಕಾಣಿಸ್ತಾ ಇದ್ರಿ, ಒಳ್ಳೆ ಕಾನ್ಸೆಪ್ಟ್ ಮಾಡ್ಕೊಂಡಿದ್ರಿ. ಓಕೆ, ಆಲ್ ದಿ ಬೆಸ್ಟ್ ಇಬ್ರಿಗೂ. ಥ್ಯಾಂಕ್ ಯು ಮಾಸ್ಟರ್. ಥ್ಯಾಂಕ್ ಯು ಮಾಸ್ಟರ್. ನೀತು ಹೇಗೆ ಅನ್ನಿಸ್ತಿರೋ ಪರ್ಫಾರ್ಮೆನ್ಸ್? ಅಂಕಿತಾ ಅವರು ಈ ಶಿಲಾಬಾಲಿಕೆ ತರ ಎಲ್ಲ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡೆ ಆಕ್ಚುಲಿ ಹಾಡ್ ಕೊಟ್ಟಿದ್ದು ಅವ್ರಿಗೆ. ಅದಕ್ಕೆ ಅವ್ರು ಕಂಪ್ಲೀಟ್ ಜಸ್ಟಿಸ್ ಮಾಡಿದ್ರು. ನಾನು ಅಂದ್ಕೊಂಡೆ ನಿಮಗೆ ಆಕ್ಚುಲಿ ಭರತನಾಟ್ಯಂ ಬರುತ್ತೆ ಅಂತ ನಾನು ಅಂದ್ಕೊಂಡೆ, ಬಿಕಾಸ್ ಹಾಫ್ ಸಿಟ್ಟಿಂಗ್ ಎಲ್ಲ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರಿ ನೀವು. ಥ್ಯಾಂಕ್ ಯು ಮ್ಯಾಮ್. ನಾನೆಲ್ಲಾದ್ರೂ ಮಾರ್ಕ್ಸ್ ಕಟ್ ಮಾಡ್ಬೇಕು ಅಂತ ಇದ್ರೆ ಇಟ್ಸ್ ಬಿಕಾಸ್ ವರದಾ ನೀವು ಅಟೆಂಪ್ಟ್ ಮಾಡಿದೀರಾ. ಲಾಸ್ಟ್ ಟೈಮು ನೀವು ಭರತನಾಟ್ಯಂ ಮಾಡಿದಾಗ ಐ ಟೋಲ್ಡ್ ಯು ದಟ್ ನಿಮ್ ಸಿನ್ಸಿಯರ್ ಅಟೆಂಪ್ಟ್ ಇತ್ತು ಅಂತ. ಅದಕ್ಕಿಂತ 3 ಪಟ್ಟು ಜಾಸ್ತಿ ನೀವು ಮಾಡಿದೀರಾ. ಬಟ್ ಲಿರಿಕ್ಸ್ ಕಡೆ ನೀವು ಗಮನ ಕೊಟ್ಟಿಲ್ಲ ಫೈನಲ್ ಸ್ಟೇಜಸ್ ಅಲ್ಲಿ. ಆಮೇಲೆ ವೆಸ್ಟರ್ನ್ ಛಾಯೆ ಇತ್ತು, ನೀವು ಡಾನ್ಸ್ ಮಾಡ್ಬೇಕು ಅಂದ್ರೆ ಏನೋ ಸ್ವಲ್ಪ ಕಟ್ಸ್ ಬರ್ತಿತ್ತು ಅಲ್ಲಿ ಇಲ್ಲಿ. ಅಂಡ್ ವೀಣಾ ಒಂದ್ ಸ್ವಲ್ಪ ನೀವು ವೀಣೆ ತರಾನೇ ನುಡಿಸ್ಬೇಕು, ಗಿಟಾರ್ ತರ ಮಾಡಕ್ ಹೋಗ್ಬಾರ್ದು ಸಡನ್ ಆಗಿ. ಇನ್ಫ್ಯಾಕ್ಟ್ ಇವತ್ತು 4 ಜನ ನಾವು ಚೂಸ್ ಮಾಡಿ ನಾವು ಕೊಟ್ಟಿರೋದನ್ನ ಅವ್ರು ಅಷ್ಟು ಸೀರಿಯಸ್ ಆಗಿ ಎಲ್ಲರೂ ಹಾರ್ಡ್ ವರ್ಕ್ ಮಾಡ್ಕೊಂಡು ಮಾಡಿದ್ದಾರೆ. ಕಣ್ಣಿಗೆ ಇಟ್ಸ್ ವೆರಿ ಒಂಥರ ಹಬ್ಬದ ತರ ಇತ್ತು, ಒಬ್ಬೊಬ್ರು ಒಂದೊಂದು ಥೀಮ್ ಮಾಡಿರೋದು. ಐ ಥಿಂಕ್ ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಎಪಿಸೋಡ್ ಇವತ್ತು ನಾವು ಮಾಡಿರೋದು. ಥ್ಯಾಂಕ್ ಯು ಮ್ಯಾಮ್. ಸೊ ನೀತು ಎಷ್ಟು ಮಾರ್ಕ್ಸ್ ಕೊಡ್ತೀರಾ? ಥ್ಯಾಂಕ್ ಯು